ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ 200 ಮನೆ ಶೆಡ್ಗಳ ನೆಲಸಮ ಪ್ರಕರಣ ಭಾರೀ ಸುದ್ದಿಯಾಗ್ತಾ ಇದೆ. ಮನೆಗಳ ತೆರವು ಕಾರ್ಯಾಚರಣೆ ಕುರಿತಂತೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಾರಿದ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದು ಸಿಎಂ ಡಿಸಿಎಂ ಜೊತೆ ಚರ್ಚೆ ನಡೆಸಿರುವುದಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದು ಪುನರ್ವಸತಿಗೆ ಸೂಚನೆ ಕೊಟ್ಟಿದ್ದಾರೆ. ಇದ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ. ಇನ್ನು ಒತ್ತುವರಿ ತೆರವು ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಭೇಟಿ ನೀಡಿತು. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಭೇಟಿ ನೀಡಿ ಸಂತ್ರಸ್ತರ ಜೊತೆ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ತೆರವು ಸಂಬಂಧ ಜಿಬಿಎ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ತಾತ್ಕಾಲಿಕ ಸೂರು ಕಲ್ಪಿಸಿ ಕೊಡದೆ ಡೆಮಾಲಿಷನ್ ಮಾಡಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವ ಹಾಗೆ ಕಾಣಿಸ್ತಾ ಇದೆ. ತನಿಖಾ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತಂದ್ರು. ಅವರಿಗೆ ನೀಡಬೇಕು. ಅವರು ಎಂಕ್ವೈರಿ ಸಂದರ್ಭದಲ್ಲಿ ನಾವು ಆ ದಾಖಲಾತಿಗಳನ್ನು ನೀಡಿಕೊಂಡು ಮತ್ತು ಇಲ್ಲಿಗೆ ಸರ್ಕಾರದ ಜಾಗ ಆಗಿದ್ದರೆ ಅದಕ್ಕೆ ಏನು ಮಾಡಿದ್ದಾರೆ ಎಂಬ ರೆಕಾರ್ಡ್ಗಳನ್ನು ನೋಡಿಕೊಂಡು ನಾವು ಕೂಡಲೇ ಸರ್ಕಾರಕ್ಕೆ ಇದರ ಬಗ್ಗೆ ಶಿಫಾರಸನ್ನು ಮಾಡ್ತೇವೆ. ಮೀನ್ವೈಲ್ ಇಲ್ಲಿ ಒಂದು ಈಗ ಕಂಡು ಬಂದದ್ದು ಅಂತ ಹೇಳಿದ್ರೆ ಇವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಏನು ಮಾಡಲಿಲ್ಲ ಅಂತ ಹೇಳುವುದನ್ನು ಇವರು ಹೇಳ್ತಾ ಇದ್ದಾರೆ. ಈಗಿನ ಅವರ ಮೇಲ್ನೋಟಕ್ಕೆ ಅವರು ಹೇಳುವ ಪ್ರಕಾರ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಹಾಗೆ ಕಾಣ್ತಾ ಇದೆ. ಆದರೆ ಡಾಕ್ಯುಮೆಂಟ್ಸ್ ನಾವು ಪರಿಶೀಲಿಸದೆ ಯಾವುದನ್ನು ಹೇಳುವಾಗಿಲ್ಲ. ಸರ್ಕಾರದ ಜಾಗೆಯಾಗಿದ್ದು ಸರ್ಕಾರದವರು ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವುದನ್ನು ಕೂಡ ಅವರ ರಿಪೋರ್ಟ್ ಅನ್ನು ನಾವು ಪಡ್ಕೊಂಡು ನಾವು ಏನಾದರೂ ತೀರ್ಮಾನ ತಗೊಂಡು ಶಿಫಾರಸು ಮಾಡಬೇಕಾಗ್ತದೆ. ಶೆಲ್ಟರ್ ಏನು ಕೊಡಬಹುದು, ಎಲ್ಲಿ ಕೊಡಬಹುದು ಅಂದ್ರೆ ಎಲ್ಲಿ ಕೊಡಬಹುದು ಅಂತ ಹೇಳುದು ಅವರು ತೀರ್ಮಾನ ಮಾಡುದು. ತಾತ್ಕಾಲಿಕವಾಗಿ ಒಂದು ಶೆಲ್ಟರ್ ಕೊಡುವ ಬಗ್ಗೆ ಮತ್ತು ಗಂಜಿ ಕೇಂದ್ರದ ಬಗ್ಗೆ ನಾವು ಶಿಫಾರಸನ್ನು ಮಾಡಬಹುದು. ಕೋಗಿಲು ಲೇಔಟ್ ಇದರಲ್ಲಿ ಅರೌಂಡ್ ಕ್ಲೋಸ್ ಟು 167 ಹೌಸಸ್ ಅಂತ ಡೆಮಾಲಿಷ್ ಮಾಡಿದ್ದಾರೆ ಅಂತ ನಮಗೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಈಗ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಕಂಪ್ಲೇಂಟ್ ಅಲ್ಲಿ ಅವರು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ, ಮತ್ತೆ ಸುಮಾರು ಜನಗೆ ಈಗ ಮನೆ ಇಲ್ಲ ಇಡ್ಲಿಕ್ಕೆ. ಸೊ ಇವರದ್ದು ಹ್ಯೂಮನ್ ರೈಟ್ಸ್ ಅಬ್ಯೂಸ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಕಂಪ್ಲೇಂಟ್ ಎನ್ಕ್ವೈರಿ ಆದ್ಮೇಲೆ ಏನು ರಿಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ ನಾವು ರಿಪೋರ್ಟ್ ಕೊಡ್ತೀವಿ. ಅದ್ರ ಬಗ್ಗೆ ನನಗೆ ಈಗಲೇ ಏನು ಕ್ಲಿಯರ್ ಆಗಿ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಸುಮಾರು ತರ ಕಂಪ್ಲೇಂಟ್ ಬರ್ತಾ ಇದೆ. ಆ ಕಂಪ್ಲೇಂಟ್ಗಳು ನಾವು ಎನ್ಕ್ವೈರಿ ಮಾಡಿ ನಂತರ ಫೈನಲ್ ಕಂಪ್ಲೇಂಟ್. ದೂರಿನಲ್ಲಿ ಐ ಥಿಂಕ್ ದೇ ಹ್ಯಾವ್ ಗಿವನ್ ನೋಟಿಸ್ ದ ಶೆಲ್ಟರ್ ಹ್ಯಾಸ್ ಬಿನ್ ಡೆಮಾಲಿಶ್ಡ್. ಮತ್ತೆ ದಿಸ್ ಅವರಿಗೆ ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡದೇನೆ ಡೆಮಾಲಿಷ್ ಮಾಡಿದ್ದಾರೆ ಅಂತ ಅಷ್ಟೇ. ದಿಸ್ ಇಸ್ ದ ಒತ್ತುವರಿಯಿಂದ 200 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಮನೆಗಳನ್ನ ಕೆಡವಿ 10 ದಿನ ಆದರೂ ಅಲ್ಲಿನ ನಿವಾಸಿಗಳು ಜಾಗ ಬಿಟ್ಟು ಕದಲ್ತಿಲ್ಲ. ಕೆಡವಿದ ಮನೆ ಬಳಿಯೇ ಟಾರ್ಪಲ್ ಹಾಕಿ ಜೀವನ ಮಾಡ್ತಿದ್ದಾರೆ. ನಡುಗುವ ಚಳಿಯಲ್ಲೇ ಮಹಿಳೆಯರು, ಮಕ್ಕಳು ಪರದಾಡುವಂತಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ನಿರಾಶ್ರಿತರು ಕಿಡಿಕಾರಿದ್ದು, ಸರ್ಕಾರ ನಮ್ಮನ್ನ ಬೇಕಾದ್ರೆ ಇಲ್ಲೇ ಸಮಾಧಿ ಮಾಡಲಿ, ಕೆಡವಿದ ಜಾಗದಲ್ಲೇ ನಮಗೆ ಮನೆ ಕಟ್ಟಿಕೊಡಬೇಕು, ಬೇರೆ ಕಡೆ ಜಾಗ ಕೊಟ್ಟರೆ ನಾವು ಹೋಗಲ್ಲ, ಈ ಸ್ಥಳ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬಡವ್ರದ್ದು ಹಿಂಗಾಗೋಯ್ತು, ಬಡವ್ರದ್ದು ಎಲ್ಲ ಫುಟ್ಪಾತ್ ಬಂದ್ಬಿಟ್ಟವ್ರೆ, ಇರೋ ಮನೆಯಲ್ಲೆಲ್ಲ ಹೊಡೆದಾಗ್ಬಿಟ್ಟವ್ರೆ. ಚಳಿಯಲ್ಲಿ ಗಾಳಿಯಲ್ಲಿ ಪಾಪ ವನವಾಸ ಪಡ್ತಾವ್ರೆ, ಊಟ ಇಲ್ಲ, ನಾಷ್ಟ ಇಲ್ಲ, ವನವಾಸ ಪಡ್ತಾವ್ರೆ. ಅವ್ರಿಗೇನೋ ಒಂದು ಪರಿಹಾರ ಮಾಡಿಕೊಟ್ರೆ ಗೌರ್ಮೆಂಟಿಂದ ಒಂದು ಅನುಕೂಲ ಆಗುತ್ತೆ. ಸಾಬ್ ಬಂದ್ರು, ಅವ್ರು ಬಂದು ಇವತ್ತು 2 ಗಂಟೆಗೆ ಏನಂತ ಪರಿಹಾರ ಹೇಳ್ತಾರಂತ. ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಬೇರೆ ಕಡೆ ಕೊಡ್ತೀರಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ ಏನೂನು. ಇವಾಗ ಏನ್ ಹೇಳ್ತಾರೋ ಅವ್ರು ಬಂದ್ರೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಬರ್ತಾರಂತ 2 ಗಂಟೆಗೆ. ಅವ್ರು ಹೇಳಿದ್ರೆ ನಮ್ಗೆ ಭರೋಸಾ ಐತೆ. ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 1 ರೂಪಾಯಿ ಮನೆ ಕೆಲಸ ಮಾಡಿ ಸಾಲ ಮಾಡಿ 1 ರೂಪಾಯಿ ಬಡ್ಡಿಗೆ ತಗೊಬಂದು ಕಟ್ಟೋದು ಮನೆ. ಯಾರು ದುಡ್ಡಿರೋರು ಚೆನ್ನಾಗಿ ಅವ್ರು ಬಂದಿಲ್ಲಿ ಕಟ್ಕೊಂಡು ಇರಕ್ ಆಗುತ್ತಾ? ಇಲ್ಲ. ಮೊನ್ನೆ ಡೆಲಿವರಿ ಆಗಿದೆ, ಬಾಣಂತಿ ಎಲ್ಲಿರ್ಬೇಕು, ಇನ್ನೊಂದು ಹುಡುಗಿ ಪ್ರೆಗ್ನೆಂಟ್, ಯಾವಾಗ ಡೆಲಿವರಿ ಆಗುತ್ತೆ ಗೊತ್ತಿಲ್ಲ. ಅಂತವರೆಲ್ಲ ಬಂದು ಚಳಿ ಗಾಳಿ ಮಗುನಿಕೊಂಡು ಹೆಂಗಿರ್ತಾರೆ? ಇರಕ್ಕಾಗುತ್ತಪ್ಪ. ಪಾಪ ಪೀರಿಯಡ್ಸ್ ಆಗಿದೆ, ಆ ಮಗು ಪ್ಯಾಡ್ ಚೇಂಜ್ ಮಾಡಕ್ ಜಾಗ ಇಲ್ಲ, ಟಾಯ್ಲೆಟ್ಗೆ ಎಲ್ಲಿ ಹೋಗ್ತಾರೆ? ಏನ್ ಮಾಡ್ತಾರೆ? ಯೋಚನೆ ಮಾಡ್ಬೇಕಲ್ಲ. ಅದೆಲ್ಲ ಅಕ್ರಮವಾಗಿ ಕಟ್ಕೊಳಕ್ ಆಗಲ್ಲ. ಎಲ್ಲಾರು ಗೊತ್ತಿರೋದೇ ಕಟ್ಕೊಂಡಿರೋದು. ಅಕ್ರಮವಾಗಿ ಹೆಂಗ್ ಕಟ್ಕೊಂತಾರ ಅಂತ ಹೇಳ್ತಾರೆ. ಪಾಯಾಂಗವಾಗಿ ನೋಡಿಲ್ವಾ? ಮಣ್ಣಕ್ಕೂ ಗೊತ್ತಿರುತ್ತೆ. ಎಲ್ಲಾರು ಗೊತ್ತಿಲ್ದಿರ ಅಂತ ಯಾರು ಮಾಡಕ್ಕಾಗಲ್ಲ, ಗೊತ್ತಿದ್ದೇ ಮಾಡಿ. ಚಿಕ್ಕ ಮಕ್ಕಳು, ವಯಸ್ಸಾಗಿರೋರೆಲ್ಲರೂ ಚಳಿ ಗಾಳಿಯಲ್ಲಿ ಧೂಳಲ್ಲಿ ಎಲ್ಲರೂ ಮನಿಕೊಂಡಿದೀವಿ. ನಾವು ಇವತ್ತಿಂದ 10 ದಿವಸ ಆಯ್ತು. ಈ ಜಾಗ ಕದ್ಲಿ ಎಲ್ಲೂ ಹೋಗಿಲ್ಲ. ನಮಗೇನು ಇಲ್ಲಿ ಸೌಲಭ್ಯ ಇಲ್ಲ. ಊಟ ಬಂದ್ರೆ ಸಾಕ, ಇಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡ್ರಿ. ನಾವು ಮಕ್ಕಳು ಮರಿ ಎಲ್ಲ ಐತೆ, ಎಲ್ಲ ಕೂಲಿ ಕೆಲ್ಸಕ್ಕೂ ಹೋಗೋರು. ಇವಾಗ ಅಷ್ಟು ಇದಿಲ್ಲ ಅಂದ್ರೆ ಇಲ್ಲಿ ಮನೆ ಕಟ್ಟಕ್ ಆಗುತ್ತಾ? ಆಗಲ್ಲ. ಆಧಾರ್ ಕಾರ್ಡ್ ಕೊಟ್ಟವ್ರೆ, ಐಡೆಂಟ್ ಕಾರ್ಡ್ ಕೊಟ್ಟವ್ರೆ, ರೇಷನ್ ಕಾರ್ಡ್ ಕೊಟ್ಟವ್ರೆ. ಇಷ್ಟು ಕೊಟ್ಟು ನಾವೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳು ಮರಿನ ಗೌರ್ಮೆಂಟ್ ಅಲ್ಲಿ ಓದಿಸ್ಕೊಂಡು ಹಂಗ ಹಿಂಗೆ ಮಾಡ್ಕೊಂಡು ಇದ್ವಿ.
ಅದ್ರಲ್ಲಿ ಬಂದು ಎಲ್ಲ ಕಟ್ಟಿ ಪಾಯ ಹಾಕ್ಸಿ ಎಲ್ಲ ಆದ್ಮೇಲೆ ಎಲ್ಲ ಹೊಡೆದಾಕ್ಬಿಟ್ರೆ ನಾವ್ ಹೆಂಗೆ ಎಲ್ಲಿ ಹೋಗೋದು, ಯಾರನ್ನ ಕೇಳೋದು? ಓಟ್ ಬೇಕಾಗಿಲ್ಲ. ಬೆಂಗಳೂರಿನ ಕೋಗಿಲು ಲೇಔಟ್ ಜನರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿರುವ ಅವರು, ಕರ್ನಾಟಕ ಸರ್ಕಾರವನ್ನ ಯಾರು ರೋಲ್ ಮಾಡ್ತಾ ಇದ್ದಾರೆ, ಕೆಸಿ ವೇಣುಗೋಪಾಲ್ ರೋಲ್ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಹಾಗೆಯೇ ವಿಧಾನ ಪರಿಷತ್ನ ಸದಸ್ಯ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಕೂಡ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲಿ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು, ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್ಗೆ. ಅದನ್ನು ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ. ಅಲ್ಲಿ ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ? ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180, 200 ಮನೆ ಕಟ್ಕೊಡ್ತೀರಾ ಅಂತಾದ್ರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ, ವೇಣುಗೋಪಾಲ್ ಹೇಳ್ಬೇಕಾ? ಅದಕ್ಕೆ ಬೇರೆ ತಿರುವು ಸಿಕ್ಕಿದೆ. ಕೇರಳದ ಮುಖ್ಯಮಂತ್ರಿಗಳು ಬುಲ್ಡೋಸರ್ ಸಂಸ್ಕೃತಿ ಕರ್ನಾಟಕದಲ್ಲೂ ಬಂದಿದೆ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿದ್ರು. ತಕ್ಷಣ ಅದಕ್ಕೆ ಬೇರೆ ರೀತಿಯ ತಿರುವನ್ನ ಪಡೆದ ಮೇಲೆ ಕೃಷ್ಣ ಬೈರೇಗೌಡರು ತಟಸ್ಥವಾಗಿ ಬಿಟ್ರು. ಯಾಕೆ ಹೇಳಬೇಕಾಗಿತ್ತಲ್ಲ ಅವರು, ನಾನು ಮಾಡಿರೋದು ಸರಿ ಇದೆ ಹೇಳಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಮುಖ್ಯಮಂತ್ರಿಗಳೇ ಪರ್ಮಿಷನ್ ಕೊಟ್ಟಿದ್ರು, ಈಗ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು, ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಡಿದ್ದೇನೆ, ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸ್ತಾರೆ ಅಂತ. ಕೇರಳದವರಿಗೆ ಇಲ್ಲೇನ್ ಕೆಲಸ? ಯಾರಾದ್ರೂ ಕೇರಳದ ಜನ ಬಂದು ಅಲ್ಲಿ ಗುಡಿಸಲಾಕಿದ್ರ? ಕರ್ನಾಟಕದಲ್ಲಿ ಬಂದು ಎಲ್ಲಾದ್ರೂ ಒಂದು ಗುಡಿಸಲಾಕಿದ್ದಾರೆ ಅಂತ ಇವತ್ತುವರೆಗೂ ನಾನು ಕೇಳಿಲ್ಲ. ಆದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಏನು? ಪಿಣರಾಯಿ ವಿಜಯನ್ ಅವರಿಗೂ ಇಲ್ಲಿಗೆ ಸಂಬಂಧ ಏನು? ಕಾಂಗ್ರೆಸ್ ಸರ್ಕಾರ ವೀಕೆಸ್ಟ್ ಗವರ್ಮೆಂಟ್ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಈ ಕಡೆಯಿಂದ ಹೊರ ರಾಜ್ಯದವರು ಕೂಡ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಕೋಗಿಲು ಕ್ರಾಸ್ ಬಳಿ ಒತ್ತುವರಿ ತೆರವು ಬಗ್ಗೆ ಸಚಿವ ಮಹದೇವಪ್ಪ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಸರ್ಕಾರ ಯಾರ ಲಾಬಿಗೂ ಮಣಿಯಲ್ಲ, ವೇಣುಗೋಪಾಲ್ ಅವರು ಹೇಳಿರುವುದು ಸರಿ. ಕಾಂಗ್ರೆಸ್ ಸರ್ಕಾರ ಜನರನ್ನ ಒಕ್ಕಲೆಬ್ಬಿಸಿಲ್ಲ, ಪುನರ್ವಸತಿ ಕಲ್ಪಿಸುವುದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಹಾಗೆ ಸಚಿವ ಬೈರತಿ ಸುರೇಶ್ ಮಾತಾಡಿ, ಕೇರಳ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ರು. ಕೇರಳ ಸರ್ಕಾರಕ್ಕೆ ಅಷ್ಟು ಸಮಸ್ಯೆಗಳಿವೆ, ಅವರೇನು ನಮಗೆ ಹೇಳ್ತಾರೆ, ಯಾವುದೇ ರಾಜ್ಯದಿಂದ ಬಂದರೂ ನಮ್ಮವರು ಅನ್ನೋರು ಕನ್ನಡಿಗರು. ಸಮಸ್ಯೆ ಆದವರಿಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದೇವೆ, ಕೇರಳ ಸರ್ಕಾರದಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ ಅಂತ ಕಿಡಿಕಾರಿದರು. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ, ಬಡವರೇ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವೇ ಅತಿಕ್ರಮಣ ಪ್ರದೇಶ. ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಬಿಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲಿಸ್ಬೇಕು, ನಮ್ಮ ಕರ್ತವ್ಯ ಅದು. CM, ಸೂಪರ್ CM, ಅನ್ಕಾನ್ಸ್ಟಿಟ್ಯೂಟ್ ಅಥಾರಿಟಿ, ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಈ ಜನ ಅನ್ಕೋತಾರೆ ಅವ್ರಿಗೆ. ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ. ಕೇರಳ CM ಮಾತಾಡಿದ್ದನ್ನ ವಿರೋಧಿಸ್ತೀರಾ? ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊತೀರಾ? ಹೇಗೆ? ಅದು ನಾವು ವಿರೋಧ ಮಾಡಲಿಲ್ವಲ್ಲ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ. ಅದು ರಾಜಕೀಯ ಮಾಡೋದು ಸರಿ ಇಲ್ಲ. ಅವರು ಏನು ಮುಖ್ಯಮಂತ್ರಿಗಳಲ್ವಾ? ಈ ಥರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ರೆ ನಾನು ತಿಳಿದು ಬಂತು. ಆ ಜನರು ಬಡವರಿದ್ದಾರೆ, ನೀವು ಪುನರ್ವಸತಿ ಕಲಿಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡೋದು. ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎ ಚೀಫ್ ಮಿನಿಸ್ಟರ್ ಫ್ರಮ್ ದಿ ನೈಬರಿಂಗ್ ಸ್ಟೇಟ್. ನಾವು ಫೆಡರಲ್ ಸ್ಟ್ರಕ್ಚರ್ ಇದೀವಲ್ವಾ? ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಂಡಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ಒತ್ತುವರಿಯನ್ನು ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದರೆ ಅವ್ರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ತೀವಿ, ಅದನ್ನೇ ನಾವು ಮಾಡ್ತಾಯಿದ್ವಿ. KC ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ, ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? KC ವೇಣುಗೋಪಾಲ್ ಅವರು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ಅವರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು. ಆ ಪಕ್ಷ ಈ ಪಕ್ಷ ಅಂತ KC ವೇಣುಗೋಪಾಲ್ ಅವರು
ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. KC ವೇಣುಗೋಪಾಲು ನಮ್ಮ ದೇಶದ ಪ್ರಧಾನ ಕಾರ್ಯದರ್ಶಿ ರೀ. ಕಿವಿ ಮಾತು ಹೇಳೋಕ್ಕೆ ಅವ್ರಿಗೇನು ಇದಿಲ್ವ? ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಾಗಾದರೆ ಡೆಲ್ಲಿಯಿಂದ ಬಂದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ BJP ಅವ್ರಿಗೆ, ಅವರೆಲ್ಲ ಸೂಪರ್ CMಗಳು. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದು ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ BJP ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಅದು ಎಂಥದ್ದು ಮಾಡ್ತಾ ಇರ್ತಾರೆ. ಅವರೆಲ್ಲ BJP ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ. ಯಲಹಂಕದ ಕೋಗಿಲು ಲೇಔಟ್ಗೆ ಮಧ್ಯಾಹ್ನ 3 ಗಂಟೆಗೆ DCM DK ಶಿವಕುಮಾರ್ ಭೇಟಿ ನೀಡಲಿದ್ದಾರೆ. ಅನಧಿಕೃತ ನಿರ್ಮಾಣಗಳ ತೆರವು ಜಾಗಕ್ಕೆ ಭೇಟಿ ನೀಡಿರುವಂತಹ DCM ಮನೆ ಕಳ್ಕೊಂಡವರಿಗೆ ಪುನರ್ವಸತಿಯ ಭರವಸೆ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದ ತಂಡ ಭೇಟಿ ನೀಡಿದ್ದು ಎಷ್ಟು ಕುಟುಂಬಗಳು ವಾಸವಿದ್ವು ಅಂತ ಪರಿಶೀಲನೆ ನಡೆಸಿತು. ಕೋಗಿಲು ಲೇಔಟ್ ಒತ್ತುವರಿ ಸ್ಥಳಕ್ಕೆ ಕೇರಳ CPM ಸಂಸದ ಜಾನ್ ಬಿಟ್ರಾಸ್ ಭೇಟಿ ಕೊಡಲಿದ್ದಾರೆ. KC ವೇಣುಗೋಪಾಲ್ ಟ್ವೀಟ್ ಬೆನ್ನಲ್ಲೇ CM ಸಿದ್ದರಾಮಯ್ಯ GBA ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಸಂಜೆ ಪುನರ್ವಸತಿ ಕಲ್ಪಿಸುವ ಸಂಬಂಧ CM ಸಭೆ ನಡೆಸುತ್ತಾರೆ. ಹಿಂದೆ ಸಂತ್ರಸ್ತರಿಗೆ ಸಿಹಿ ಸುದ್ದಿ ಸಿಗುವಂತಹ ನಿರೀಕ್ಷೆ ಕೂಡ ಇದೆ. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ JCB ಘರ್ಜಿಸಿತು. ಸಕಲೇಶಪುರ ಹಳೆ ಬಸ್ ನಿಲ್ದಾಣ ಬಳಿ ಬೀದಿ ಬದಿಯ ಒತ್ತುವರಿ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಲಾಯಿತು. DC ಲತಾಕುಮಾರಿ ಸೂಚನೆ ಮೇರೆಗೆ ಪಾದಾಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗಿದ್ದ ಅಂಗಡಿಗಳನ್ನು ತೆರವು ಮಾಡಲಾಯಿತು. ಕಳೆದ ವಾರ ಸಕಲೇಶಪುರಕ್ಕೆ DC ಲತಾಕುಮಾರಿ ಭೇಟಿ ಕೊಟ್ಟಾಗ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಇವತ್ತು ಏಕಾಏಕಿ JCBಗಳಿಂದ ಒತ್ತುವರಿ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಲಾಯಿತು. ಅಂಗಡಿ ತೆರವಿನಿಂದ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣ ಚಿನ್ನದಂಗಡಿಯಲ್ಲಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ 5 ತಂಡಗಳ ರಚನೆ ಮಾಡಲಾಗಿದೆ. 5 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 5 ತಂಡ ರಚಿಸಲಾಗಿದೆ. ಇನ್ನು CCTVಯಲ್ಲಿ ಆರೋಪಿಗಳ ಮುಖಚಹರೆ ಪತ್ತೆಯಾಗಿದೆ. ಆರೋಪಿಗಳು ಎಲ್ಲಿಯವರು ಅನ್ನುವ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಪೊಲೀಸರು ಅಲರ್ಟ್ ಆಗಿದ್ದು ಚಿನ್ನದಂಗಡಿ ಸಿಬ್ಬಂದಿಯ ಕೈವಾಡ ಇದೆಯಾ ಅನ್ನೋದರ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಕೇರ್ನಗರ ಮೂಲಕ ಹಾಸನದತ್ತ ದರೋಡೆಕೋರರು ತೆರಳಿರುವ ಶಂಕೆ ವ್ಯಕ್ತವಾಗಿದ್ದು CCTVಯಲ್ಲಿ ದೃಶ್ಯ ಸೆರೆಯಾಗಿದೆ. ಇಬ್ಬರು ಒಂದ್ ಕಡೆ ಮತ್ತಿಬ್ಬರು ಇನ್ನೊಂದು ಕಡೆ ತೆರಳಿರುವ ಶಂಕೆ ವ್ಯಕ್ತವಾಗಿದೆ. ಮೈಸೂರು SP ವಿಷ್ಣುವರ್ಧನ್ CCTV ದೃಶ್ಯದ ಮಾಹಿತಿ ಪಡೆದಿದ್ದು CCTV ದೃಶ್ಯ ಆಧರಿಸಿ ಪೊಲೀಸರು ತಲಾಶ್ ಮಾಡುತ್ತಿದ್ದಾರೆ. ಆರೋಪಿಗಳ ಚಿತ್ರ CCTVಯಲ್ಲಿ ಸರಿಯಾಗಿದೆ. ಭಾವಚಿತ್ರವನ್ನು ಆಧರಿಸಿ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಇನ್ನು 5 ಆರೋಪಿಗಳು ಹಿಂದಿ ಭಾಷೆ ಮಾತಾಡ್ತಿದ್ರು ಅಂತ ಹೇಳಲಾಗಿದೆ. ನಂಬರ್ ಪ್ಲೇಟ್ ಇಲ್ಲದ ಬೈಕಲ್ಲಿ ಬಂದಿದ್ದ ಆರೋಪಿಗಳು ದರೋಡೆ ಬಳಿಕ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳು ಕೇರಳ ಕಡೆ ಹೋಗಿರೋ ಶಂಕೆ ಇದ್ದು ಹೀಗಾಗಿ ಕೇರಳ, ಮೈಸೂರು, ಹಾಸನ, ಮಡಿಕೇರಿಯಲ್ಲೂ ತಲಾಶ್ ಮಾಡಲಾಗ್ತಿದೆ. ಹುಣಸೂರು ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣದ ಬಗ್ಗೆ ಮೈಸೂರು ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇನೆ. ಆರೋಪಿಗಳ ಸುಳಿವು ಗೊತ್ತಾಗಬೇಕು. ತನಿಖೆಯನ್ನು ಚುರುಕು ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಅದು ನಿನ್ನೆ ನನಗೆ SP ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದರಲ್ಲಿ ಹೋಗಿದ್ದಾರೆ. CC ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಹಿಡಿದಿದ್ದಾರೆ ಅದು ಗೊತ್ತಾಗಿಲ್ಲ ಇನ್ನು. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಬರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಕ್ರೈಮ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇರೋದು ಆರೋಪ. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತಂತ ಈ ಥರದ ಇದನ್ನು ಆಗೋದಕ್ಕೆ ಅವಕಾಶ ಕೊಡಲ್ಲ. ಮೈಸೂರು ನಗರದಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ರವಿಶಂಕರ್ ಬಡಾವಣೆಯಲ್ಲಿ ರಾತ್ರಿ ವೇಳೆ ಕಳ್ಳರು ತಲೆಗೆ ಮಂಕಿ ಕ್ಯಾಪ್, ಕೈಗೆ ಗ್ಲೌಸ್ ಧರಿಸಿ ಬೈಕ್ ಅನ್ನು ಕದ್ದೊಯ್ದಿದ್ದಾರೆ. ರೂಪನಗರ ಬೋಗಾದಿನಲ್ಲಿ ಕದೀಮರು ಮಾರಕಾಸ್ತ್ರಗಳನ್ನು ಹಿಡಿದು ಸುತ್ತಾಡಿದ್ದು 2 ಬೈಕ್ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮೈಸೂರಿನ SP ಕಚೇರಿಗೆ ನಿವಾಸಿಗಳು ಆಗಮಿಸಿ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣ ಸಂಬಂಧ ಪೊಲೀಸರಿಗೆ ಅನುಮಾನ ಬಾರದಂತೆ ಆರೋಪಿಗಳು ಸ್ಥಳ ಆಯ್ಕೆ ಮಾಡಿಕೊಂಡಿದ್ರು. 2 ವಿಭಾಗ 3 ಠಾಣಾ ವ್ಯಾಪ್ತಿಯಲ್ಲಿ 3 ಕಿಲೋಮೀಟರ್ ಅಂತರದಲ್ಲಿ ಆರೋಪಿಗಳು ಫ್ಯಾಕ್ಟರಿಯನ್ನು ತೆರೆದಿದ್ರು. ಪೊಲೀಸರು ಗಸ್ತು ಕಡಿಮೆ ಬರುವಂತಹ ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅಲ್ಲದೆ ಫ್ಯಾಕ್ಟರಿ ಸೀಸ್ ಆದ್ಮೇಲೂ ಯಾವ ಠಾಣೆ ಲಿಮಿಟ್ಸ್ ಎಂದು ಪೊಲೀಸರಿಗೆ ಗೊಂದಲ ಬರುವಂತೆ ಆರೋಪಿಗಳು ಪ್ಲಾನ್ ಮಾಡಿಕೊಂಡಿದ್ರು. ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣ ಸಂಬಂಧ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ನಮಗೂ ಮಾಹಿತಿ ಇತ್ತು. ನಿನ್ನೆ ಹೋಮ್ ಮಿನಿಸ್ಟರ್ ಎಲ್ಲವನ್ನ ಹೇಳಿದ್ದಾರೆ. ನಾವು ಕೂಡ ಪ್ರಕರಣ ಬಗ್ಗೆ ನಾವು ತನಿಖೆ ಮಾಡ್ತಿದ್ದೀವಿ. ಕ್ರೈಮ್ಗಳಿಗೆ ಲಿಮಿಟ್ ಇಲ್ಲ. ನಾವು ಬೇರೆ ರಾಜ್ಯ ಕಡೆ ಹೋಗಿ ದಾಳಿಯನ್ನ ಮಾಡ್ತೀವಿ. ಅದೇ ರೀತಿ ಅವರು ಕೂಡ ಬಂದು ದಾಳಿಯನ್ನ ನಡೆಸಿದ್ದಾರೆ. ಇದರಲ್ಲಿ ಯಾವ ಅಧಿಕಾರಿಯ ನಿರ್ಲಕ್ಷ್ಯ ಇದೆ, ಅವರ ವಿರುದ್ಧ ಕ್ರಮ ಮುಂದಾಗ್ತೀವಿ ಅಂತಂದ್ರು.
ದಾವಣಗೆರೆಯಲ್ಲಿ ಡ್ರಗ್ಸ್ ದಂಧೆ ಕೇಸಲ್ಲಿ ಮತ್ತೆ 4 ಅರೆಸ್ಟ್ ಮಾಡಲಾಗಿದೆ. ಮತ್ತೋರ್ವ ಕಾಂಗ್ರೆಸ್ ಮುಖಂಡ ಅನ್ವರ್ ಬಾಷಾ ಸೇರಿ 4 ಅರೆಸ್ಟ್ ಮಾಡಲಾಗಿದ್ದು, ಪಾರಸ್, ಕೃಷ್ಣಮೂರ್ತಿ, ಮಂಜುನಾಥ, ಧೋನಿ ಬಂಧಿತ ಆರೋಪಿಗಳು. ಡಿಸೆಂಬರ್ 22ರಂದು ಕಾಂಗ್ರೆಸ್ ಮುಖಂಡ ಶ್ಯಾಮನೂರು, ವೇದಮೂರ್ತಿ ಸೇರಿ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ರು. ಬಂಧಿತರಿಂದ 10 ಲಕ್ಷ ಬೆಲೆಯ MDMA ಸೇರಿದಂತೆ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿತ್ತು. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಟ್ರಯಲ್ ಮತ್ತೆ ಆರಂಭ ಆಗಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪೋಷಕರನ್ನ ದರ್ಶನ್ ಪರ ವಕೀಲ CV ನಾಗೇಶ್ ಹಾಗೂ ಪವಿತ್ರ ಗೌಡ ಪರ ವಕೀಲ ಬಾಲನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು. ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಅಲ್ಲಿ ವಿಚಾರಣೆ ನಡೆದಿದ್ದು, ವಕೀಲರು ಮತ್ತು ಸಾಕ್ಷಿದಾರರು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಮತ್ತು 7 ಮಂದಿ ಆರೋಪಿಗಳು ಹಾಜರಾಗಿದ್ರು. ಉಳಿದ 10 ಆರೋಪಿಗಳು ನ್ಯಾಯಾಲಯಕ್ಕೆ ಖುದ್ದು ಹಾಜರುಪಡಿಸಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಜೈಲಧಿಕಾರಿಗಳು ದಾಳಿ ಮಾಡಿದ್ದು, ನಿನ್ನೆ ರಾತ್ರಿ ಜೈಲಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಪತ್ತೆಯಾಗಿದೆ. ಬ್ಯಾರಕ್ ನಂಬರ್ 9ರಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲ್ ಪತ್ತೆ ಹಿನ್ನೆಲೆ ಜಿಪ್ಸನ್ ಡ್ಯಾನಿಯಲ್ ಅನ್ನುವಾತನ ಬಳಿ ಮೊಬೈಲ್ ಪತ್ತೆಯಾಗಿದ್ದು, ಘಟನೆ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ SIT ವರದಿ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಅಪಪ್ರಚಾರಕ್ಕೆ ಬಳಸಿದ ಬುರುಡೆ ಜೊತೆಗಿದ್ದಾಗ ಜಯಂತ್ಗೆ ಕೆಟ್ಟ ಕನಸುಗಳು ಬಿದ್ದು ಭಯಭೀತನಾಗಿದ್ದ. ದೆಹಲಿಯಲ್ಲಿ ಬುರುಡೆ ಬಿಟ್ಟು ಬೆಂಗಳೂರಿಗೆ ಮರಳಿದ ಆತ ನಂತರ ಅದನ್ನು ಮತ್ತೆ ತಂದಿದ್ದ. ಸುಜಾತಾ ಭಟ್ ಅರಿವಿಲ್ಲದೆ ಬುರುಡೆ ಪಕ್ಕ ಮಲಗಿದ್ದ ಘಟನೆ ಬಗ್ಗೆಯೂ ಉಲ್ಲೇಖಿಸಲಾಗಿದೆ. ಜಯಂತ್ ಬುರುಡೆಯನ್ನ ರೈಲಿನ ಮೂಲಕ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದ. ಚಿನ್ನಯ್ಯ, ಗಿರೀಶ್ ಮಠಣ್ಣನವರ್ ಮತ್ತು ಸುಜಾತಾ ಫ್ಲೈಟ್ ಮೂಲಕ ತೆರಳಿದ್ರು. ಈ ವೇಳೆ ಒಂದೇ ರೂಮ್ನಲ್ಲಿ ಚಿನ್ನಯ್ಯ, ಮಠಣ್ಣನವರ್ ಮತ್ತು ಜಯಂತ್ ಮಲಗಿದ್ದ ವೇಳೆ ಕೆಟ್ಟ ಕನಸು ಬಿದ್ದು ಜಯಂತ್ ಕಿರ್ಚಾಡ್ಕೊಂಡಿದ್ದ. ಇದೇ ಕಾರಣಕ್ಕೆ ಹೆದರಿ ವಾಪಸ್ ಬುರುಡೆ ತರೋಕೆ ಒಪ್ಪದೆ ಅದನ್ನು ದೆಹಲಿಯಲ್ಲೇ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗಿದ್ದ. ಬಳಿಕ ಮತ್ತೆ ವಿಮಾನದ ಮೂಲಕ ದೆಹಲಿಗೆ ತೆರಳಿದ್ದ ಜಯಂತ್ ರೈಲಿನ ಮೂಲಕ ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ಬುರುಡೆಯನ್ನ ತಂದಿದ್ದ. ತಿಮ್ರೋಡಿ ಮನೆಗೆ ಅದನ್ನ ಕೊಂಡೊಯ್ದಿದ್ದ ಅಂತ ವರದಿಯಲ್ಲಿ SIT ಉಲ್ಲೇಖಿಸಿದೆ. ನ್ಯೂ ಇಯರ್ಗೆ ದಿನಗಣನೆ ಶುರುವಾಗಿದೆ. 2 ದಿನ ಬಾಕಿ ಹಿನ್ನೆಲೆ ಬಂದೋಬಸ್ತಿಗೆ ಪೊಲೀಸರು ತಯಾರಿ ಮಾಡಿಕೊಳ್ತಿದ್ದು, ಈ ಬಾರಿ ಬೆಂಗಳೂರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನೆಲ್ಲೆಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಬೆಂಗಳೂರಲ್ಲಿ 3 ಡ್ರಗ್ ಫ್ಯಾಕ್ಟರಿ ಪತ್ತೆ ಹಾಗೂ ನ್ಯೂ ಇಯರ್ ಭದ್ರತೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳ ಸಭೆ ನಡೆದಿದ್ದು, ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಜಂಟಿ ಆಯುಕ್ತ ವಂಶೀಕೃಷ್ಣ, ಸಿಸಿಬಿ ಡಿಸಿಪಿ ರಾಜಾ ಖಾಸಿಂ ಜೊತೆ ಸಭೆ ನಡೆಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಮಾನ ನಿಲ್ದಾಣ, ರೈಲ್ವೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಭೂಸ್ವಾಧೀನ, ಮೆಕ್ಕೆಜೋಳ ಮತ್ತು ತೊಗರಿ ಖರೀದಿ ಸಂಬಂಧ ಸಭೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ಸಚಿವರಾದ HK ಪಾಟೀಲ್, MB ಪಾಟೀಲ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ರಹೀಂ ಖಾನ್ ಸೇರಿ ಹಲವು ಸಚಿವರು ಭಾಗಿಯಾಗಿದ್ದರು. ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡಲು ನಾವು ಹೇಳಿಲ್ಲ. ಅಹಿಂದ ಸಂಘಟನೆಗಳಿಂದ ಸಮಾವೇಶ ನಡೀತಾ ಇದೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಅಹಿಂದ ಸಂಘಟನೆಗಳು ಒತ್ತಾಯಿಸುತ್ತಿದೆ ಅಂತ ಸಚಿವ HC ಮಹದೇವಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಪಕ್ಷ ಸದೃಢವಾಗಿದೆ ಅಂತ ಹೇಳಿದರು. ಅಹಿಂದ ಸಮಾವೇಶ ಮೈಸೂರಿನಲ್ಲಿ ಆಯೋಜನೆ ಆಗ್ತಾ ಇದೆಯಲ್ಲ ಸರ್? ಇಲ್ವಲ್ಲ, ಸಮಾವೇಶ ಮಾಡ್ತಾ ಇಲ್ಲ. 5ನೇ ತಾರೀಕು ಕುಂಬಾರರು, ರಾಜ್ಯ ಕುಂಬಾರರ ಸಮಾವೇಶ ನಡೀತಾ ಇದೆ. ನಾನು ಮುಖ್ಯಮಂತ್ರಿ ಹೋಗ್ತಾ ಇದ್ದೀನಿ. ಆ ಸಮುದಾಯದ ಸಮಾವೇಶ ಮಾಡ್ತೀವಿ. ನಾವು ಯಾರಿಗೂ ಅಹಿಂದ ಸಮಾವೇಶ ಮಾಡಿ ಅಂತ ಹೇಳಿಲ್ಲ. ಏನು ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ. ಸರ್ಕಾರ ಸುಭದ್ರವಾಗಿ ಸ್ಥಿರವಾಗಿದೆ. ಪಕ್ಷ ಗಟ್ಟಿಯಾಗಿದೆ. ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದೀವಿ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಅಹಿಂದ ಸಮಾವೇಶ ಮೈಸೂರಿನಲ್ಲಿ ಆಯೋಜನೆ ಆಗ್ತಾ ಇದೆಯಲ್ಲ? ಇಲ್ವಲ್ಲ, ಸಮಾವೇಶ ಮಾಡ್ತಾ ಇಲ್ಲ. 5ನೇ ತಾರೀಕು ಕುಂಬಾರರು, ರಾಜ್ಯ ಕುಂಬಾರರ ಸಮಾವೇಶ ನಡೀತಾ ಇದೆ. ನಾನು ಮುಖ್ಯಮಂತ್ರಿ ಹೋಗ್ತಾ ಇದ್ದೀನಿ. ಆ ಸಮುದಾಯ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಲಾಗಿದೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡುವ ವೇಳೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ರು. ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ನಿಂತಿದ್ದಾರೆ. ಬಳಿಕ ಹಾದಿ ಬೀದಿಯಲ್ಲಿ ಸಿಎಂ ಕೇಳಿದ್ರೆ ಸಿಗೋದಿಲ್ಲ, ಸಿಎಂ ಆಗೋದಕ್ಕೆ ದಾರಿ ಇದೆ, ದಾಟಿ ಇದೆ, ನೋಡೋಣ ಅಂತಂದ್ರು.
ಹುಟ್ಟೂರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆಗಮಿಸಿದರು. ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದರು. ಹರದನಹಳ್ಳಿಯ ಮನೆ ದೇವರಿಗೆ ಎಚ್.ಡಿ. ಪೂಜೆ ಸಲ್ಲಿಸಿದರು. ಬಳಿಕ ಮಾತಾಡಿದ ಎಚ್.ಡಿ. ನನಗೆ ಈಗ 93 ವರ್ಷ, ಜೀವನದ ಕೊನೆ ಉಸಿರಿನವರೆಗೂ ಹೋರಾಟ ಶತಸಿದ್ಧ ಅಂತ ಹೇಳಿದರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿ, ನನಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಆಗಿತ್ತು, ಆದರೆ ಅದಕ್ಕೆ ನಾನು ಕೇರ್ ಮಾಡೋದಿಲ್ಲ, ನಾವು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀವಿ ಅಂತ ಪ್ರಶ್ನೆ ಮಾಡಿದ್ರು. ಒಂದು ರೀಜನಲ್ ಪಾರ್ಟಿ ನಮ್ಗೆ 19 ಜನ ಇದ್ದಾರೆ, 2 MPs, ಒಬ್ಬರು ಬಂದರು. ಇವರು ಹೊಡೆತ ತಗೊಂಡು ಇನ್ನ ಬದುಕಿದ್ದೇವೆ. ಅದು ಜನತೆಯ ಆಶೀರ್ವಾದದಿಂದ ಬದುಕಿದ್ದೇವೆ, ನಮ್ದೇನಿಲ್ಲ. 93 ಆದರೂ ಹೋರಾಟ ಮಾಡುವ ಕೆಚ್ಚಿದೆ, ಅದು ಜನತೆ ಕೊಟ್ಟಂತ ಶಕ್ತಿ. ಅವರು ಬಾಗಲಕೋಟೆ ಜಿಲ್ಲೆಯ ಯಲ್ಲಟ್ಟಿಯಲ್ಲಿ ನಡೆದ ಕೊಣ್ಣೂರು ಯುವ ಸಂಭ್ರಮದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಶಾಸಕ ಯತ್ನಾಳ್ ಮುಖಾಮುಖಿಯಾಗಿದ್ದಾರೆ. ಇದೇ ವೇಳೆ ಯತ್ನಾಳ್ರನ್ನ ಕ್ರಿಕೆಟ್ ರೂಪಕದಲ್ಲಿ ನಿರಾಣಿ ವರ್ಣಿಸಿದ್ದಾರೆ. ಅಖಂಡ ವಿಜಯಪುರ ಜಿಲ್ಲೆಯವರು ನಾವೆಲ್ಲರೂ ಒಂದೇ, ರಾಜಕಾರಣದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜ, ಆದರೂ ಏಕತೆಯೇ ಮುಖ್ಯ. ಯತ್ನಾಳ್ ಗೌಡ್ರು ಗುಡ್ ಬ್ಯಾಟ್ಸ್ಮನ್, ಗುಡ್ ಬೌಲರ್, ಗುಡ್ ವಿಕೆಟ್ ಕೀಪರ್, ಗುಡ್ ಫೀಲ್ಡರ್, ನೀವು ಆಲ್ರೌಂಡರ್. ಎಲ್ಲ ಬೌಲರ್ಗಳಿಗೆ ಸಿಕ್ಸರ್ ಹೊಡಿಬೇಡಿ, ಒಳ್ಳೆಯ ಬಾಲ್ ಬಂದಾಗ ಮಾತ್ರ ಸಿಕ್ಸರ್ ಹೊಡೆಯಿರಿ, ಆಗ ಮಾತ್ರ ನೀವು ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ಆಗ್ತೀರಿ ಅಂದರು. ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಗರದಲ್ಲಿರುವಂತಹ ಅಕ್ಷಯ್ ಬಾರ್ನಲ್ಲಿ ಗಲಾಟೆಯಾಗಿದೆ. ಕುಡಿದ ಮತ್ನಲ್ಲಿ ಸಿಗರೆಟ್ ವಿಚಾರವಾಗಿ 2 ಗ್ಯಾಂಗ್ ನಡುವೆ ಮಾರಾಮಾರಿಯಾಗಿದೆ. ಗಲಾಟೆ ವೇಳೆ ಮುಕ್ತಿಹಳ್ಳಿ ಗ್ರಾಮದ ಅನಿಲ್ ಕುಮಾರ್ಗೆ ಚಾಕುವಿನಿಂದ ಇರಿಯಲಾಗಿದ್ದು, ಚಾಕು ಇರಿದ ಲಿಖಿತ್ ಪೊಲೀಸರ ವಶದಲ್ಲಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಅನಿಲ್ ಕುಮಾರ್ನನ್ನ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗಿದೆ. ಖಾಸಗಿ ಪ್ಯಾಸೆಂಜರ್ ಬಸ್ಸಲ್ಲಿ ಗೂಡ್ಸ್ ಸಾಗಾಟ ಮಾಡಲಾಗ್ತಾ ಇತ್ತು. ಬೆಂಗಳೂರಿನ ರಾಯಚೂರಿನ ಮಾನ್ವಿ ಪಟ್ಟಣಕ್ಕೆ ಬಂದ ಬಸ್ಸಲ್ಲಿ ಗೂಡ್ಸ್ ಇಳಿಸುವ ವಿಡಿಯೋ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ರಮೇಶ್ ನಾಯ್ಕರ್ ಅನ್ನುವಂಥ ವಿಡಿಯೋ ಹರಿಬಿಟ್ಟು ಅಸಮಾಧಾನ ಹೊರಹಾಕಿದ್ದು, ಅನಧಿಕೃತವಾಗಿ ಇಷ್ಟು ಗೂಡ್ಸ್ ಸಾಗಿಸ್ತಾ ಇದ್ರು, ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. 2017ರ ಉನ್ನಾವ್ ಅತ್ಯಾಚಾರ ಪ್ರಕರಣ ಸಂಬಂಧ ಆರೋಪಿ ಉತ್ತರ ಪ್ರದೇಶದ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಸೆಂಗಾರ್ನ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿದ ದೆಹಲಿ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಸೆಂಗಾರ್ಗೆ ವಿಧಿಸಿದ ಶಿಕ್ಷೆಯನ್ನು ಅಮಾನತುಗೊಳಿಸಿದ ಡಿಸೆಂಬರ್ 23ರ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಿಬಿಐ ಅರ್ಜಿಯನ್ನು ಸಲ್ಲಿಸಿತ್ತು. ತಮಿಳುನಾಡಿನ ತೂತುಕುಡಿಯಲ್ಲಿ ಆಯತಪ್ಪಿ ಬೈಕ್ನಿಂದ ದಂಪತಿ ಚರಂಡಿಗೆ ಬಿದ್ದಿದ್ದು, ತಡೆಗೋಡೆ ಇಲ್ಲದ ಕಾರಣ ಕಂಟ್ರೋಲ್ ತಪ್ಪಿ ಇಬ್ಬರು ರಸ್ತೆ ಪಕ್ಕದಲ್ಲಿರೋ ಚರಂಡಿಯಲ್ಲಿ ಬಿದ್ದರು. ಕೂಡಲೇ ಸ್ಥಳೀಯರು ಇತರೆ ಸವಾರರು ಓಡ್ ಹೋಗಿ ಇಬ್ಬರನ್ನು ರಕ್ಷಿಸಿದ್ದಾರೆ. ದಂಪತಿ ಚರಂಡಿಗೆ ಬಿದ್ದಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗುಜರಾತ್ನ ಮೆಹಸಾನ ಎಂಬಲ್ಲಿ ಭೀಕರ ಆಕ್ಸಿಡೆಂಟ್ ನಡೆದು ಹೋಗಿದೆ. ಬೈಕ್ನಲ್ಲಿ ದಂಪತಿ ಮಗು ಹೋಗ್ತಾ ಇದ್ರು. ಈ ವೇಳೆ ಬಲಕ್ಕೆ ಹೋಗುವಾಗ ಹಿಂಬದಿಯಿಂದ ಬಂದ ಬೈಕ್ ಸವಾರ ಸ್ಪೀಡಾಗಿ ಬಂದು ಗುದ್ದಿದ್ದಾರೆ. ಗುದ್ದಿದ ರಭಸಕ್ಕೆ 4 ರಸ್ತೆಯಲ್ಲಿ ಬಿದ್ದು ನರಳಾಡಿದ್ರು. ಇಬ್ಬರು ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದು, ಮಗು ಪವಾಡ ಸದೃಶವಾಗಿ ಬಚಾವಾಗಿದೆ. ಸಿಸಿಟಿವಿಯಲ್ಲಿ ಅಪಘಾತದ ದೃಶ್ಯ ಕ್ಯಾಪ್ಚರ್ ಆಗಿದೆ. ಮೆಕ್ಸಿಕೋದಲ್ಲಿ ಭೀಕರ ರೈಲು ದುರಂತ ಸಂಭವಿಸಿದ್ದು, ದಕ್ಷಿಣ ರಾಜ್ಯ ಒಕ್ಸಾಕಾದಲ್ಲಿ 250 ಜನರನ್ನು ಹೊತ್ತೊಯ್ತಾ ಇದ್ದ ರೈಲು ಇದ್ದಕ್ಕಿದ್ದಂತೆ ಹಳಿ ತಪ್ಪಿದೆ. ಪರಿಣಾಮ 13 ಪ್ರಯಾಣಿಕರು ಸಾವನ್ನಪ್ಪಿದರೆ 98 ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಯುವ ನಾಯಕ ಶರೀಫ್ ಉಸ್ಮಾನ್ ಹಾದಿ ನಿಧನ ಬಳಿಕ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ದೇಶದಾದ್ಯಂತ ನಡೆದ ಅಶಾಂತಿಯ ಹಿನ್ನೆಲೆಯಲ್ಲಿ ಗುಂಪು ಹಿಂಸಾಚಾರವು ಆತಂಕಕಾರಿ ಹಿಂಸಾಚಾರಕ್ಕೆ ಕಾರಣವಾಗಿದ್ದು, 2 ಹಿಂದೂ ವ್ಯಕ್ತಿಗಳನ್ನು ಕೊಂದ ಬಳಿಕ ಇದೀಗ ಹಿಂದೂ ಒಡೆತನದ ಮನೆಯನ್ನು ಸುಟ್ಟು ಹಾಕಲಾಗಿದೆ. ಫಿರೋಜ್ಪುರದ ಡುಮ್ರಿಟೋಲಾ ಗ್ರಾಮದಲ್ಲಿರುವಂತಹ ಸಹಾ ಅವರ ನಿವಾಸದಲ್ಲಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಅಪಾರ್ಟ್ಮೆಂಟ್ ಸಜ್ಜಾ ಮೇಲೆ ಸಿಲುಕಿದ್ದ ಬೈಕನ್ನು ರಕ್ಷಣೆ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೀಲರಿಗೆ ಸಮೀಪದ ಮಹೇಂದ್ರ ಆರ್ಯ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ಫ್ಲಾಟ್ ನಿವಾಸಿಗಳು ಸಾಕಿದ್ದ ಬೆಕ್ಕು ಸಜ್ಜಾ ಮೇಲೆ ಹೋಗಿ ಅಲ್ಲಿಂದ ಹೊರಬರಲಾಗದೆ ಪರದಾಡಿದ್ದು, ಬೆಕ್ಕಿನ ಕಿರುಚಾಟ ಕೇಳಿ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಠಾಣೆಗೆ ನಿವಾಸಿಗಳು ಮಾಹಿತಿ ಕೊಟ್ಟರು. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ತಂಡ ಸುರಕ್ಷಿತವಾಗಿ ಬೆಕ್ಕನ್ನು ರಕ್ಷಿಸಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ. ವೈಕುಂಠ ಏಕಾದಶಿ ಪ್ರಯುಕ್ತ ಶರವಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಡ್ಡು ವಿತರಣೆ ಮಾಡಲಾಗುತ್ತಿದೆ. ಬಸವನಗುಡಿಯ ಶರವಣ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಟಿಎ ಶರವಣ ಲಡ್ಡು ವಿತರಣೆಗೆ ಚಾಲನೆ ನೀಡಿದರು. ಈ ವೇಳೆ ನಟಿ ಅನುಷಾ ರಾಯ್ ಕೂಡ ಉಪಸ್ಥಿತರಿದ್ದರು. ಇನ್ನು ಬೆಂಗಳೂರಿನ ವೆಂಕಟೇಶ್ವರ ದೇಗುಲಗಳಿಗೆ 1 ಲಕ್ಷ ಲಡ್ಡು ವಿತರಣೆ ಮಾಡಲಾಗುತ್ತೆ. ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ವೈಕುಂಠ ಏಕಾದಶಿಯ ಪ್ರಯುಕ್ತ 1 ಲಕ್ಷ ಲಾಡು ಶ್ರೀನಿವಾಸನ ಭಕ್ತರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಒಂದು ಸ್ವಾಮಿ
ಬೆಂಗಳೂರು ನಗರದಲ್ಲಿರತಕ್ಕಂಥ ವೆಂಕಟೇಶ್ವರ ದೇವಾಲಯಗಳಿಗೆ ಇವತ್ತು ಪ್ಯಾಕಿಂಗ್ ಮಾಡಿ ಸಾಯಂಕಾಲ ಅಷ್ಟೊತ್ತಿಗೆ ಅವರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ.